ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಡೆತ್ ನೋಟ್ ಏನಿದೆ, ಆ ಡೆತ್ ನೋಟಲ್ಲಿ ಮಂತ್ರಿ ಅಂತ ಇದೆ, ಅವರೇ ನೇರ ಕಾರಣ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ, ಅವರ ಆದೇಶದ ಮೇಲೇನೆ ಅಂತ ಹೇಳಿದ್ದಾರೆ. ಅದೇ ರೀತಿ ಅಧ್ಯಕ್ಷರ ಗಮನಕ್ಕೆ ನಾನು ತಂದರೂ ಕೂಡ ಅಧ್ಯಕ್ಷರು 2 ದಿನ ಸುಮ್ಮನೆ ಇದ್ಬಿಡು ಅಂತ ಹೇಳಿರೋದು ಇದೆ. ಇದೆಲ್ಲ ಬಿಟ್ಟು ಅಧಿವೇಶನದ ರೆಕಾರ್ಡ್ಗೆ ಅವೆಲ್ಲ ಹೋಗಬಾರ್ದು ಅಂತ ಹೇಳಿ ಕುತಂತ್ರ ಮಾಡಿ ಒಬ್ಬ ಮುಖ್ಯಮಂತ್ರಿ ಆದಂಥವರು ಇಡೀ ಸದನವನ್ನು ತಪ್ಪು ದಾರಿಗೆ ಎಳೆದಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಮುಚ್ಚಾಕುವಂಥ ಷಡ್ಯಂತ್ರವನ್ನು ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಡೆತ್ ನೋಟಲ್ಲಿ ಮಂತ್ರಿ ಅಧ್ಯಕ್ಷ ಅನ್ನೋದು ಮೆನ್ಷನ್ ಆಗಿದೆ. ಆದರೂ ಕೂಡ FIR ಅಲ್ಲಿ ಅವ್ರ ಹೆಸರೇ ಸೇರಿಸಲ್ಲ. 40 ದಿನ ಆದರೂ SIT ಅವರು ಅವ್ರನ್ನ ತನಿಖೆಗೆ ಕರೆಯಲ್ಲ. ಯಾವಾಗ ED ಎಂಟ್ರಿ ಆಗುತ್ತೋ ಆಗ ಅವ್ರಿಗೆ ಆ ತನಿಖೆಯ ನೋಟಿಸ್ ಕೊಡ್ತಾರೆ. ಅಂದರೆ ಈ ಸರ್ಕಾರ ಈ SIT ಇದೆಯಲ್ಲ, SSIT ಅಂತ, ಸುರ್ಜೇವಾಲಾ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, SSIT, ಶಿವಕುಮಾರ್ದು ಸೇರಿಸ್ಕೊಂಡ್ರೆ SSIT. ಇವತ್ತು ED ಅವರು ಅವರ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಯಾಕೆ ನಾವು ನಾಗೇಂದ್ರನವರನ್ನು ಅರೆಸ್ಟ್ ಮಾಡಿದ್ರಿ ಅಂತ ಸಾರ್ವಜನಿಕ ತಿಳಿಸುವಂಥದ್ದು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರು ಆ ಕೆಲಸ ಮಾಡಿ ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ, ಈ 187 ಕೋಟಿ ಲೂಟಿ ಮಾಡಿರೋ ಹಗರಣದಲ್ಲಿ ಏನು ತೆಲಂಗಾಣಕ್ಕೆ ಹೋಯ್ತು ದುಡ್ಡು, ಅಲ್ಲಿಂದ ಅದು ಬಳ್ಳಾರಿಯ ಎಣ್ಣೆ ಪರ್ಚೇಸ್ ಅಂದರೆ ಲಿಕ್ಕರ್ ಪರ್ಚೇಸ್ ಮಾಡೋಕ್ಕೆ, ಮತದಾರರಿಗೆ ಹಂಚೋದಕ್ಕೋಸ್ಕರ, ಲಿಕ್ಕರ್ ಪರ್ಚೇಸ್ ಮಾಡೋದಕ್ಕೆ, ಮತದಾರಕ್ಕೆ ಹಂಚೋದಕ್ಕೋಸ್ಕರ ದುಡ್ಡನ್ನು ಕೊಡೋವಂಥದ್ದಕ್ಕೆ ಅವರ ಅಕೌಂಟ್ಗಳಿಗೆ, ಅವರ ಹಿಂಬಾಲಕರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದು ಸ್ಪಷ್ಟವಾಗಿ ಇವತ್ತು ED ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ಪ್ರೆಸ್ ನೋಟಲ್ಲಿ ಹೇಳಿದ್ದಾರೆ. ನನಗನ್ಸುತ್ತೆ ಮುಖ್ಯಮಂತ್ರಿಗೆ ಯಾವ ನೈತಿಕತೆ ಇದೆ, ಅಧಿಕಾರ? ಒಂದು ಕ್ಷಣನೂ ಕೂಡ ಅವರ ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕ ಅಧಿಕಾರ ಇಲ್ಲ. ಇಷ್ಟೆಲ್ಲ ಘಟನೆ ಆದರೂ ಕೂಡ ಇವತ್ತು ಅಧಿವೇಶನದಲ್ಲಿ ಅವರು ಮಾತಾಡಿರೋ 1 ಗಂಟೆ ಅವರು ಮಾತಾಡಿರೋ ಹೇಳಿಕೆಯಲ್ಲಿ 5 ನಿಮಿಷ ಮಾತ್ರ ಅವರು ವಾಲ್ಮೀಕಿ ನಿಗಮದ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಉಳಿದೆಲ್ಲ ಕೂಡ ಅವರು ಸಂವಿಧಾನ ಅಂದರೆ ಏನು, ಸಂವಿಧಾನದಲ್ಲಿ ಏನೇನಿದೆ, ಅಂಬೇಡ್ಕರ್ ಬಗ್ಗೆ, ಅಂದರೆ ಇಲ್ಲಿ ಚರ್ಚೆ ನಡೀತಾ ಇರೋದು ಕಳೆದ 3 ದಿನದಿಂದನೂ ಚರ್ಚೆ ನಡೀತಾ ಇರೋದು ಯಾವುದು, ಲೂಟಿ ಹೊಡೆದಿರೋದ್ರ ಬಗ್ಗೆ. ಲೂಟಿ ಹೊಡೆದಿರೋದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ. ಬರೀ ಸಂವಿಧಾನ ಏನು ಹೇಳ್ತೈತೆ, ನಿಗಮ ಯಾಕೆ ಮಾಡಿದ್ರಿ, ನಿಗಮನ ಮಾಡಿದ್ದೆ ನಾನು, ಈ ಥರದ್ದೆಲ್ಲ ಈ ಸ್ಕ್ಯಾಂಡಲನ್ನು, ಈ ಹಗರಣವನ್ನು ಮರೆಮಾಚುವಂಥ ಸ್ಪಷ್ಟವಾದಂಥ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ED ಅವರು ಪ್ರೆಸ್ ನೋಟಲ್ಲಿ ಹೇಳಿದರ ಪ್ರಕಾರ ಈ ಹಣ ಎಲ್ಲ ಲಿಕ್ಕರ್ಗೆ ಹೋಗಿರೋವಂಥದ್ದು, ಹಂಚಕ್ಕೆ ಹೋಗಿರೋವಂಥದ್ದು ಮತ್ತು ಎಲೆಕ್ಷನ್ಗೆ ಹೋಗಿರೋದು, ಲೋಕಸಭಾ ಚುನಾವಣೆಗೆ ಹೋಗಿರೋ ಸ್ಪಷ್ಟವಾದ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿರುವಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ನಾವು ಎಲ್ಲ ಬಿಡಿಸಿ, ನಾನು ಸುಮಾರು 40 ಪೇಜ್ ದಾಖಲೆಗಳನ್ನು ಕೊಟ್ಟಿದ್ದೀನಿ. ದಾಖಲೆಗಳು ಬ್ಯಾಂಕ್ ಅಕೌಂಟ್ ಮಾಡಿರೋದ್ರ ಬಗ್ಗೆ, ಲೋನ್ ತಗೊಂಡಿರೋ ಬಗ್ಗೆ, ಚೆಕ್ಕನ್ನು ತೆಲಂಗಾಣಗೆ ಕೊಟ್ಟಿರೋ ಬಗ್ಗೆ, CBI FIR ಬಗ್ಗೆ, ವಾಲ್ಮೀಕಿ ನಿಗಮದ ಕಂಪ್ಲೇಂಟ್ ಬಗ್ಗೆ, ಪ್ರತಿಯೊಂದನ್ನು ಕೂಡ ಎಲ್ಲ ದಾಖಲೆಗಳನ್ನು, ಮತ್ತು ಇದು ಹೆಂಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಆ ದಾಖಲೆಯನ್ನು ಕೊಟ್ಟಿದ್ದೀನಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೆಂಗೆ ಬರುತ್ತೆ ಅನ್ನೋ ದಾಖಲೆಯನ್ನು ಕೊಟ್ಟಿದ್ದೀನಿ.